ಹಿಂದಿನ ನಡೆದುಕೊಂಡಂತಹ ಪದ್ಧತಿಯಾಗಿದೆ. ಅದರಂತೆ ಉಡುಪಿಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಸಾಂಪ್ರದಾಯಿಕವಾಗಿ ಇದೇ ರೀತಿ ವೈಭವಪೂರ್ಣವಾಗಿ ನಡೆಸಿಕೊಳ್ಳುವ ಸಂದರ್ಭವನ್ನು ಕೂಡ ಮಾಡಿದ್ದು. ಅದಕ್ಕೋಸ್ಕರ ಈಗಾಗಲೇ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವದ ಒಂದು ಆಚರಣೆಗಳ ಸಮಿತಿಯನ್ನು ಕೂಡ ರಚನೆ ಮಾಡಿದ್ದು, ಆ ಸಮಿತಿಯ ನೇತೃತ್ವದಲ್ಲಿ ಈ ಬಾರಿ ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನೋತ್ಸವ ಕುಲಗುರು ಶ್ರೀಕೃಷ್ಣ ಮಾಸೋತ್ಸವ ಎನ್ನುವಂತಹ ಕಾರ್ಯಕ್ರಮವನ್ನು ಒಂದು ತಿಂಗಳ ಪರ್ಯಂತ ಆಗಸ್ಟ್ 1ರಿಂದ ಸೆಪ್ಟೆಂಬರ್ 1ರ ತನಕ ಒಂದು ತಿಂಗಳ ಪರ್ಯಂತ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಅನೇಕ ಪ್ರವಚನ, ಅದೇ ರೀತಿ ಭಜನೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಗೋಷ್ಠಿಗಳು ಇತ್ಯಾದಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರು. ಅದರಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮ ಲಡ್ಡೋತ್ಸವ ಎನ್ನುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳಿದ ತಕ್ಷಣ ಉಂಡೆ ಚಕ್ಕಲಿಯ ನೆನಪುಗಳಿಗೆ ಹಿಂದಿನ ಕಾಲದಿಂದಲೂ ಕೂಡ ಕೃಷ್ಣ ಜನ್ಮಾಷ್ಟಮಿಗೆ ವಿಶೇಷವಾಗಿ ಉಂಡೆ ಚಕ್ಕಲಿ ಲಡ್ಡು ಇದನ್ನು ಮಾಡುವುದು ಸಂಪ್ರದಾಯವಾಗಿದೆ. ಇದೆಲ್ಲ ಬಹಳ ಬಗೆಯ ಈ ಉಂಡೆಗಳನ್ನೆಲ್ಲ ಮಾಡ್ತಾ ಇದೆ. ಈಗ ಅದು ಕ್ರಮೇಣ ಕ್ಷೀಣವಾಗ್ತಾ ಇದೆ. ಆ ಒಂದು ವೈಶಿಷ್ಟ್ಯ ಮತ್ತೆ ಪುನಃ ಅವೈಭವ ಮರುಕಳಿಸಬೇಕು ಎಂಬ ದೃಷ್ಟಿಯಲ್ಲಿ ಹಳೆಯ ಕಾಲದಿಂದ ಮಾಡಿಕೊಂಡು ಬಂದಂತಹ ವಿವಿಧ ಲಡ್ಡುಗಳ ಒಂದು ಸಮರ್ಪಣೆ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಮಾಡಬೇಕು. ಸುಮಾರು 108 ರೀತಿಯ ಲಡ್ಡುಗಳನ್ನು ಪ್ರಾಚೀನ ಕಾಲದಿಂದ ಇದನ್ನು ಮಾಡಿಕೊಂಡು ಬಂದಿದ್ದಾರೆ. ಅದರ ಒಂದು ಉಳಿವಿಗೋಸ್ಕರ, ಅದೇ ರೀತಿ ಕೃಷ್ಣ ಜನ್ಮಾಷ್ಟಮಿಯಲ್ಲಿ ಶ್ರೀಕೃಷ್ಣನಿಗೆ ಸಮರ್ಪಣೆಗೋಸ್ಕರ ಒಂದು ಹೊಸ ಕಾರ್ಯಕ್ರಮಗಳನ್ನು ಲಡ್ಡೋತ್ಸವ ಅಂತ ಹೇಳಿ ಹಮ್ಮಿಕೊಂಡಿದ್ದೇವೆ. ಕೃಷ್ಣನಿಗೆ ಸಮರ್ಪಣೆ ಮಾಡಿದ ಆ ಪ್ರಸಾದವನ್ನು ಎಲ್ಲ ಭಕ್ತರಿಗೆ ವಿತರಿಸುವ ಹಾಗೆ ಆ ಮೂಲಕ ಆ ಲಡ್ಡುಗಳನ್ನು ಮಾಡುವ ವಿಧಾನ ಕಾರ್ಯಕ್ರಮ ಅದಮಾರು ಮಠದ ಹಿರಿಯ ಶ್ರೀಗಳಾದ ಶ್ರೀ ಶ್ರೀ ವಿಶ್ವಪ್ರಿಯರ ಉಪಸ್ಥಿತಿ, ಹಾಗೆ ಭಂಡಾರಿಯಲ್ಲಿ ಉಡುಪಿಯಲ್ಲಿ ಸುಮಾರು 35 ವರ್ಷಗಳ ನಂತರ ಚಾತುರ್ಮಾಸವನ್ನು ಕೈಗೊಂಡ ಭಂಡಾರಿಕೆರೆ ಪ್ರಾಣಾಧೀಶರಾದ ಶ್ರೀ ವಿದ್ಯೇಶತೀರ್ಥ ಶ್ರೀಪಾದಂಗಳವರು ಶ್ರೀಪಾದಂಗಳವರು ಹಾಗೆ ಪರ್ಯಾಯ ಶ್ರೀಗಳ ಉಪಸ್ಥಿತಿಯಲ್ಲಿ 1ನೇ ತಾರೀಕು ಉದ್ಘಾಟನಾ ಸಮಾರಂಭ ನಡೆಯುತ್ತದೆ. 2ರಿಂದ 11ರವರೆಗೆ ವಿಶೇಷ ಕಾರ್ಯಕ್ರಮಗಳಿದೆ. ಅದರ ಪರಿಚಯವನ್ನು ನಮ್ಮ ರಮೇಶ್ ಭಟ್ರವರು ನೀಡಲಿಕ್ಕಿದ್ದಾರೆ. ಇದು ವಿಶೇಷವಾಗಿ ನೇಕಾರರ ಒಂದು ಸಂಘಟನೆ, ರಾಷ್ಟ್ರೀಯ ನೇಕಾರರ ಸಮ್ಮೇಳನ, ಆ ಒಂದು ಇದರಲ್ಲಿ ವಿಶೇಷ ಚಿಂತನ ಕಾರ್ಯಕ್ರಮ, ಭಜನಾ ಸ್ಪರ್ಧೆ, ವಸ್ತು ಪ್ರದರ್ಶನ, ಹಾಗೆ ವಿಶೇಷ ರೀತಿಯ ಕಾರ್ಯಕ್ರಮಗಳು 11ರವರೆಗೆ ನಡೆಯುತ್ತದೆ. 12ರಿಂದ 21ನೇ ತಾರೀಕಿನವರೆಗೆ ವಿಶೇಷವಾಗಿ ಭಂಡಾರಿಕೆರೆ ಮಠದ ಶ್ರೀ ಶ್ರೀ ವಿದ್ಯೇಶತೀರ್ಥ ಶ್ರೀಪಾದಗಳಿಂದ ವಿಶೇಷ ಉಪನ್ಯಾಸ, ಸಾಂಸ್ಕೃತಿಕ ಕಾರ್ಯಕ್ರಮ, ಹಾಗೆ 22ರಿಂದ 26ರವರೆಗೆ ಪ್ರತಿದಿನ ಸಂಜೆ ಗಣ್ಯರ ಉಪಸ್ಥಿತಿಯೊಳಗೆ ಈಗಾಗಲೇ ನಾವು ರಾಜ್ಯಪಾಲರನ್ನು ನಾವು ಆಹ್ವಾನಿಸಿದ್ದೇವೆ. ಅವರು ನಮ್ಮ ಆಹ್ವಾನವನ್ನು ಸ್ವೀಕಾರ ಮಾಡಿದ್ದಾರೆ. ಪ್ರಾಯ 24 ಅಥವಾ 25ಕ್ಕೆ ಅವರು ಬರುವವರಿದ್ದಾರೆ. ಹಾಗೆ 22, 23, 24, 25, 26 ಈ ಒಂದು 5 ದಿವಸದಲ್ಲಿ ವಿಶೇಷ ಸಭಾ ಕಾರ್ಯಕ್ರಮಗಳು, ಗಣ್ಯರ ಆಗಮನ, ಹಾಗೆ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮ, ಅದರ ಒಂದು ವಿವರವನ್ನು ರಮೇಶ್ ಭಟ್ರು ನೀಡಲಿಕ್ಕಿದ್ದಾರೆ. ಹಾಗೆ ಈ ಸಂದರ್ಭದಲ್ಲಿ 22ನೇ ತಾರೀಕಿಗೆ ಲಡ್ಡು ಉತ್ಸವ ಮಾಡುವ ಹೊಸ ಪರಿಕಲ್ಪನೆ, ಅದರದ್ದು ಉದ್ಘಾಟನೆ ಕೂಡ ಈ ಸಂದರ್ಭದಲ್ಲಿ ನಡೆಯುತ್ತದೆ. ಹಾಗೆ 27ಕ್ಕೆ ಲೀಲೋತ್ಸವ, 28ಕ್ಕೆ ಬಹುಮಾನ ವಿತರಣೆ ಕಾರ್ಯಕ್ರಮ, 1ನೇ ತಾರೀಕಿನವರೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಇದಿಷ್ಟು ಮಾಸೋತ್ಸವದ ಒಂದು ಪರಿಚಯ. ಅದರಲ್ಲಿ ವಿಶೇಷವಾಗಿ ನಾವು ಈ ಸಲ ನಮ್ಮ ಪರಿಕಲ್ಪನೆ ಅಂತ ಹೇಳಿದರೆ ಲಡ್ಡೋತ್ಸವ, ಸಾಮೂಹಿಕ ಡೋಲೋತ್ಸವ. ಶ್ರೀಕೃಷ್ಣನಿಗೆ ನಾವು ಬಾಲರೂಪದಿಂದ ಆರಾಧನೆ ಮಾಡೋದ್ರಿಂದ ತೊಟ್ಟಿಲ ಸೇವೆಯನ್ನು ಒಂದು ಮಾಡುವ ಪರಿಕಲ್ಪನೆ, ಅದಕ್ಕೆ ಡೋಲೋತ್ಸವ ಅಂತೇಳಿ. ಹಾಗೆ ಕ್ರೀಡೋತ್ಸವ, ಅದು ಬೇರೆ ಬೇರೆ ಸ್ಥಳಗಳಲ್ಲಿ ರಥಬೀದಿ ಸಮೇತ
ಹಾಗೆ ಗೀತೋತ್ಸವ ನಮ್ಮ ಪರ್ಯಾಯದಲ್ಲಿ ವೈಶಿಷ್ಟ್ಯ ಏನು ಅಂತ ಹೇಳಿದರೆ ಬೆಳಿಗ್ಗೆ ಸೂರ್ಯೋದಯದಿಂದ ಸೂರ್ಯಾಸ್ತಮನವರೆಗೆ ನಿರಂತರವಾಗಿ ಗೀತಾನಗರದಲ್ಲಿ ಗೀತಾಪಠನ ನಡೀತಾ ಇದೆ. ಈ ಗೀತೋತ್ಸವ ಕೂಡ ಕೃಷ್ಣ ಜನ್ಮಾಷ್ಟಮಿ ಸಂದರ್ಭದಲ್ಲಿ ವಿಶೇಷ ರೀತಿಯಲ್ಲಿ ನಡೀಲಿಕ್ಕಿದೆ. ಇದೆಲ್ಲ ಇಷ್ಟು ಒಟ್ಟು ಕಾರ್ಯಕ್ರಮದ ರೂಪರೇಷೆ. ನಾವು ಪ್ರತಿಯೊಂದು ಕಾರ್ಯಕ್ರಮಗಳ ವಿವರಣೆ ಮತ್ತು ಮುಖ್ಯ ಅತಿಥಿಗಳ ಆಗಮನವನ್ನು ನಾವು ಆಗಾಗ ಕೊಡ್ತಾ ಇರ್ತೇವೆ. ದಯವಿಟ್ಟು ನಿಮ್ಮ ಮಾಧ್ಯಮದ ಮೂಲಕ ಅದಕ್ಕೆ ವಿಶೇಷ ಪ್ರಚಾರವನ್ನು ನೀಡಿ ಯೋಚನೆ ಮಾಡಿದ್ದೇವೆ. ಅದರಲ್ಲಿ ಎಲ್ಲ ಸಾರ್ವಜನಿಕರು ಬಹಳ ಉತ್ಸಾಹದಿಂದ ಪಾಲ್ಗೊಳ್ಳಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಅಪೇಕ್ಷಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಕೃಷ್ಣನ ಒಂದು ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ಈ ಕೋಟಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸಂಕಲ್ಪವನ್ನು ಮಾಡಿದರೆ ಅದು ಒಂದು ಕೃಷ್ಣನ ಒಂದು ದೊಡ್ಡ ಆರಾಧನೆ. ಕೃಷ್ಣನ ಭಕ್ತತೆಗೆ ನಾವು ಕೊಡಬಹುದಾದಂತಹ ಅತ್ಯಂತ ಶ್ರೇಷ್ಠವಾದಂತಹ ಗಿಫ್ಟ್ ಏನು ಹೇಳಿದರೆ ಕೃಷ್ಣನ ಗೀತೆಯನ್ನು ಬರೀತೇವೆ, ಅದನ್ನು ಪ್ರಚಾರ ಮಾಡ್ತೇವೆ ಎಂಬಂತಹ ಸಂಕಲ್ಪವನ್ನು ಭಕ್ತರು ಈ ಸಂದರ್ಭದಲ್ಲಿ ಮಾಡಬೇಕು. ಆ ಮೂಲಕ ಕೃಷ್ಣ ಜನ್ಮಾಷ್ಟಮಿಯ ಆಚರಣೆಯಲ್ಲಿ ಬಹಳ ಸಾರ್ಥಕವಾಗಿ ಅನರ್ಥಕವಾಗಿ ಮಾಡಲಿಕ್ಕೆ ಸಾಧ್ಯ ಇದೆ. ಈ ರೀತಿ ಬೇರೆ ಬೇರೆ ರೀತಿಗಳಿಂದ ಶ್ರೀಕೃಷ್ಣನ ಆರಾಧನೆಯನ್ನು ಮಾಡಿ ವಿಶೇಷ ಸಂದರ್ಭದಲ್ಲಿ ಶ್ರೀಕೃಷ್ಣನ ವಿಶೇಷ ಅನುಗ್ರಹಗಳೆಲ್ಲ ಭಕ್ತರು ಕೂಡ ಪಡೆಯುವಂತಾಗಲಿ ಅಂತೇಳಿ ನಾವು ಹಾರೈಸ್ತಾ ಈಗಾಗಲೇ ಗೀತಾಲಯದ ಮುಖಾಂತರ ವಿಶ್ವಾದ್ಯಂತ ಅನೇಕ ಭಕ್ತರು ಪಾಲ್ಗೊಂಡಿದ್ದಾರೆ. ನಮಗೆ ಬಹಳ ಆಶ್ಚರ್ಯ ಆಗುತ್ತೆ. ನಾವು ಒಮ್ಮೆ ಭಗವದ್ಗೀತೆಯನ್ನು ಬರೀಬೇಕು ಅಂತ ಜನರಲ್ಲಿ ಕೇಳಿಕೊಂಡಿದ್ದರೆ ಅನೇಕ ಜನರು 10 ಸಲ 20 ಸಲ 30 ಸಲ ಮೊನ್ನೆ ಒಂದು ಹೆಂಗಸು 84 ಸಲ ಭಗವದ್ಗೀತೆಯನ್ನು ಬರೆದು ಸಮರ್ಪಣೆ ಮಾಡಿದ್ದಾರೆ. ಮತ್ತೊಬ್ಬರು 65 ಸಲ, ಇನ್ನೊಬ್ಬರು 100 ಸಲ ಭಗವದ್ಗೀತೆಯನ್ನು ಬರೀತೇವೆ ಅಂತ ಹೇಳಿ ಸಂಕಲ್ಪ ಮಾಡಿದ್ದಾರೆ. ಈ ಭಗವದ್ಗೀತೆಯನ್ನು ಬರೆಯುವಾಗ ಆಗತಕ್ಕಂತಹ ದಿವ್ಯವಾದ ಅನುಭವ ಏನಿದೆ ಇದು ಭಕ್ತರಿಗೆ ಅತ್ಯಂತ ಒಂದು ರೋಮಾಂಚನವನ್ನು ಉಂಟು ಮಾಡಿದೆ. ಹಾಗಾಗಿ ಬರೆಯುವುದು ನಾವು ನಿರಂತರ ಬರೀಬೇಕು ಎಂಬಂತಹ ಒಂದು ಉತ್ಸಾಹ ಬಂದಿದೆ. ಅದರ ಜೊತೆಗೆ ಬೇರೆಯವರಿಗೂ ಕೂಡ ಉತ್ಸಾಹವನ್ನು ಹುಟ್ಟತಕ್ಕಂತಹ ಅವರಿಗೂ ಪ್ರೇರಣೆ ಕೊಡತಕ್ಕಂತಹ ಒಂದು ಕಾರ್ಯವನ್ನು ಈ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ಎಲ್ಲ ಭಕ್ತರು ಕೂಡ ಸಂಕಲ್ಪ ಮಾಡಬೇಕು ಅಂತ ಸಂದರ್ಭದಲ್ಲಿ ನಾವು ಹಾರೈಸ್ತಾ ನಮ್ಮ ಈ ಒಂದು ಕೊಟ್ಟಿಗೆ ಕಾರ್ಯಕ್ರಮಕ್ಕೆ ಬಹಳ ಸ್ಫೂರ್ತಿ ನೀಡುವಂತೆ ನಿನ್ನೆ ತಾನೇ ಒಲಿಂಪಿಕ್ಸ್ನಲ್ಲಿ ಪದಕವನ್ನು ಗೆದ್ದಂತಹ ಮನು ಎಂಬಂತಹ ಕನ್ಯೆ ಅವಳು ನನಗೆ ಭಗವದ್ಗೀತೆಯೇ ಈ ಒಂದು ಸಾಧನೆಗೆ ಸ್ಫೂರ್ತಿಯನ್ನು ನೀಡಿದೆ ಅಂತ ಹೇಳಿ ಅವಳು ವ್ಯಕ್ತವಾಗಿ ಹೇಳಿದ್ದಾರೆ. ಹೀಗೆ ಅನೇಕ ಜನರು ಭಗವದ್ಗೀತೆಯಿಂದ ಸ್ಫೂರ್ತಿ ಪಡೆಯುವುದನ್ನು ಹೇಳಿದ್ದನ್ನು ನಾವೆಲ್ಲರೂ ಕೂಡ ನೋಡಿದ್ದೇವೆ. ಭಗವದ್ಗೀತೆಯಂತಹ ಒಂದು ಗ್ರಂಥ ಇನ್ನೊಂದು ಇಲ್ಲ. ನಾವು ಅದಕ್ಕೋಸ್ಕರ ಇಡೀ ಈ ಪರ್ಯಾಯವನ್ನು ವಿಶ್ವಗೀತಾ ಪರ್ಯಾಯವಾಗಿ ಗೀತೆಯ ಬಗ್ಗೆ ಭಕ್ತರ ಜನರ ಗಮನ ಬರಬೇಕು ಎಂಬಂತಹ ದೃಷ್ಟಿಯಲ್ಲಿ ನಾವು ಈ ವಿಶ್ವಗೀತಾ ಪರ್ಯಾಯದಲ್ಲಿ ಪ್ರತಿನಿತ್ಯ ವಿವಿಧ ವಿದ್ವಾಂಸರಿಂದ ವಿವಿಧ ಒಂದು ದೃಷ್ಟಿಯಲ್ಲಿ ಭಗವದ್ಗೀತೆಯನ್ನು ನಾವು ಕಾಣತಕ್ಕಂತಹ ಪ್ರವಚನವನ್ನು ಕೂಡ ನೀಡ್ತಾ ಇದ್ದೇವೆ. ಭಗವದ್ಗೀತೆ ಮತ್ತು ಉಪನಿಷತ್ತುಗಳ ಸಂಬಂಧ, ಭಗವದ್ಗೀತೆ ಮತ್ತು ಪುರಾಣಗಳ ಸಂಬಂಧ, ಭಗವದ್ಗೀತೆ ಮತ್ತು ನಮ್ಮ ಜೀವನಾನುಭವಗಳು, ಹೀಗೆ ಬೇರೆ 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 ವಿಷಯಗಳಲ್ಲಿ ಭಗವದ್ಗೀತೆಗೆ ಸಂಬಂಧಪಟ್ಟಂತೆ ಪ್ರವಚನಗಳು ಕೂಡ ನಡೀತಾ ಇದೆ. ನಾವು ಸ್ವತಃ ಪ್ರತಿನಿತ್ಯ ಗೀತೆಯ ಬಗ್ಗೆ ಪ್ರತಿನಿತ್ಯ 5 ಗಂಟೆ